ಕಾಂಗ್ರೆಸ್ನ 4 ಅತೃಪ್ತರು ರಾಜೀನಾಮೆ ಕೊಡೋದು ಬಹುತೇಕ ಪಕ್ಕ. ಇಂದು ಕೂಡ ಕರೆದಿದ್ದ ಕಾಂಗ್ರೆಸ್ ಸಿಎಲ್ಪಿ ಸಭೆಗೆ ಅತೃಪ್ತರು ಹಾಜರಾಗಿಲ್ಲ. ನಾಗೇಂದ್ರ ಬೆಂಗಳೂರಲ್ಲೇ ಇದ್ರೂ ಸಭೆಗೆ ಕೈಕೊಟ್ಟಿದ್ದಾರೆ. ಹೀಗಾಗಿ ಅತೃಪ್ತರಿಗೆ ನೋಟಿಸ್ ನೀಡಿ ಸಮಂಜಸ ಉತ್ತರ ಕೇಳೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ರೆಸಾರ್ಟ್ನಲ್ಲಿ 1-to-1 ಚರ್ಚೆ ನಡೆಸಿದ ಸಿದ್ದರಾಮಯ್ಯ ಅತೃಪ್ತರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಏನಾದರೂ ಮಾಡಿ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಪ್ರತಿತಂತ್ರ ರೂಪಿಸ್ತಾ ಇದ್ದಾರೆ. ಆಪರೇಷನ್ ಕಮಲಕ್ಕೆ ಪ್ರತಿತಂತ್ರ ಹೂಡಿರುವ ಕಾಂಗ್ರೆಸ್ ನಾಯಕರು ಶ್ರೀಮಂತ್ ಪಾಟೀಲ್, ಪ್ರತಾಪ್ ಗೌಡ ಪಾಟೀಲ್ ಹಾಗೂ ಬಸವರಾಜ್ ದದ್ದಲ್ ಅವರ ಮೊಬೈಲ್ ಕಿತ್ತುಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೂ ಮಹೇಶ್ ಕುಮಟಳ್ಳಿ ಸಭೆಗೆ ಹಾಜರಾಗದಿರುವ ಬಗ್ಗೆ ವಿವರಣೆ ಕೇಳಿ ನೋಟಿಸ್ ಹೊರಡಿಸಿದ್ದಾರೆ. ನಾಗೇಂದ್ರ ಹಾಗೂ ಉಮೇಶ್ ಜಾಧವ್ ಮನವೊಲಿಕೆ ಮುಂದುವರೆದಿದೆ. ಅತೃಪ್ತರ ಜೊತೆ ಸಿದ್ದು ಪರಂ 1-to-1 ಚರ್ಚೆ. ಶಾಸಕರೇ ಬಾಯ್ಬಿಟ್ರು ಆಪರೇಷನ್ ಕಮಲ ವಿಷಯ. ಸಂಜೆ ಪ್ರತಾಪ್ ಗೌಡ ಪಾಟೀಲ್, ಶ್ರೀಮಂತ್ ಪಾಟೀಲ್, ಕಂಪ್ಲಿ ಗಣೇಶ್, ಆನಂದ್ ಸಿಂಗ್, ಭೀಮಾ ನಾಯ್ಕ್, ಯಶವಂತ ಗೌಡ ಪಾಟೀಲ್, ಶ್ರೀನಿವಾಸ ಗೌಡ ಸೇರಿದಂತೆ ಅತೃಪ್ತ ಶಾಸಕರ ಜೊತೆ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ 1-to-1 ಸಭೆ ನಡೆಸಿದ್ರು. ಬಿಜೆಪಿ ನಾಯಕರಿಂದ ಬಂದ ಒತ್ತಡ, ಆಮಿಷ, ಯಾರು ಸಂಪರ್ಕಿಸಿದ್ರು, ಆಫರ್ ಏನು ಎಂಬ ಬಗ್ಗೆ ಶಾಸಕರಿಂದಲೇ ಬಾಯ್ಬಿಡಿಸಿದ್ದಾರೆ. ಬಿಜೆಪಿಗೆ ಹೋಗದಂತೆ ಸಲಹೆ ನೀಡಿರುವ ಸಿದ್ದರಾಮಯ್ಯ ಎಲ್ಲಾ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು. ಒಂದು ಹಂತದಲ್ಲಿ ಪ್ರತಾಪ್ ಗೌಡ ಪಾಟೀಲ್, ದದ್ದಲ್, ನಾರಾಯಣ್ ರಾವ್ಗೆ ಕ್ಲಾಸ್ ಕೂಡ ತೆಗೆದುಕೊಂಡ್ರು. ಟಿಕೆಟ್ ಬೇಕಾದಾಗ ಬಂದು ಹಲ್ಲು ಗಿಂಜಿದ್ರಿ, ಗೆದ್ದ ಮೇಲೆ ಹಣ ಅಧಿಕಾರದ ಆಸೆಗಾಗಿ ಅಲ್ಲಿಗೆ ಹೋಗೋಕೆ ರೆಡಿ ಆಗಿದ್ದೀರಿ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಜೋರು ಧ್ವನಿಯಲ್ಲೇ ದಬಾಯಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಈ ವೇಳೆ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದು ನಿಜ, ನಮಗೆ ಹೋಗೋ ಮನ್ಸಿರ್ಲಿಲ್ಲ, ಆದ್ರೆ ಸಿಎಂ ಕುಮಾರಸ್ವಾಮಿ ನಮ್ಮ ಕೆಲಸ ಮಾಡ್ಕೊಡ್ತಿಲ್ಲ, ಹೀಗಾಗಿ ಹೋಗುವ ಚಿಂತನೆ ನಡೆಸಿದ್ದೇವಷ್ಟೇ, ಆದ್ರೆ ಹೋಗುವ ನಿರ್ಧಾರ ಮಾಡಿರ್ಲಿಲ್ಲ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಇಂದಿನ ಸಿಎಲ್ಪಿ ಸಭೆಗೂ 4 ಅತೃಪ್ತರು ಗೈರು. ಇಂದು ಕೂಡ ನಡೆದ ಕಾಂಗ್ರೆಸ್ ಸಿಎಲ್ಪಿ ಸಭೆಗೆ ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ಮಹೇಶ್ ಕುಮಟಳ್ಳಿ ಹಾಗೂ ಬಿ ನಾಗೇಂದ್ರ ಗೈರಾಗಿದ್ರು. ರಮೇಶ್ ಜಾಧವ್, ಕುಮಟಳ್ಳಿ ಮುಂಬೈನಲ್ಲೇ ಇದ್ರೆ ನಾಗೇಂದ್ರ ಬೆಂಗಳೂರಿನಲ್ಲಿದ್ರು ಗೈರಾಗುವ ನಿರೀಕ್ಷೆ ಇಟ್ಕೊಂಡಿದ್ದ ನಾಯಕರಿಗೆ ನಿರಾಸೆಯಾಗಿದೆ. ಹೀಗಾಗಿ 4 ಶಾಸಕರು ರಾಜೀನಾಮೆ ಕೊಡಬಹುದು ಎಂಬ ಅನುಮಾನ ಕೈ ನಾಯಕರಿಗೆ ಬಂದಂತಿದೆ. 5 ಬಿಜೆಪಿ ಶಾಸಕರಿಗೆ ಗಾಳ ಹಾಕಲು ತಂತ್ರಗಾರಿಕೆ. 4 ಅತೃಪ್ತರು ರಾಜೀನಾಮೆ ಕೊಡುವುದು ಬಹುತೇಕ ಸ್ಪಷ್ಟವಾಗಿದೆ. ಹೀಗಾಗಿ ಸರ್ಕಾರ ಉಳಿಸಿಕೊಳ್ಳೋಕೆ ಬಿಜೆಪಿಯ 5 ಶಾಸಕರಿಗೆ ಗಾಳ ಹಾಕೋಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಕಾಂಗ್ರೆಸ್ಗೆ ಬರುವವರಿಗೆ ಸಚಿವ ಸ್ಥಾನ ನೀಡಲು ನಿರ್ಧರಿಸಲಾಗಿದೆ. ಅಲ್ಲದೆ ಆಪರೇಷನ್ ಕಮಲಕ್ಕೆ ತುತ್ತಾಗಿದ್ದ ಕೆಲವು ಶಾಸಕರಿಗೂ ಸ್ಥಾನಮಾನ ಕೊಡುವ ಬಗ್ಗೆಯೂ ಚರ್ಚಿಸಲಾಗಿದೆ. ಇನ್ನು 2 ದಿನ ಈಗಲ್ಟನ್ ರೆಸಾರ್ಟ್ನಲ್ಲಿ ತಮ್ಮ ಶಾಸಕರನ್ನ ಹಿಡಿದಿಡೋಕೆ ಕೈ ನಾಯಕರು ನಿರ್ಧರಿಸಿದ್ದಾರೆ. ಸರ್ಕಾರಕ್ಕೆ ಬಂದೊದಗಿರುವ ಆಪತ್ತು ನಿವಾರಿಸಿಕೊಳ್ಳುವಲ್ಲಿ ಕೈ ನಾಯಕರು ತೀವ್ರ ಕಸರತ್ತು ನಡೆಸುತ್ತಿದ್ದಾರೆ. ಆದ್ರೆ ರೆಸಾರ್ಟ್ನಿಂದ ವಾಪಸ್ಸಾದ ಬಳಿಕ ಅತೃಪ್ತರು ಬಿಜೆಪಿಗೆ ಹೋಗಲ್ಲ ಅನ್ನೋ ಗ್ಯಾರಂಟಿ ಏನು ಎಂಬ ಪ್ರಶ್ನೆ ಉದ್ಭವಿಸಿದೆ. ಈಗಲ್ಟನ್ ರೆಸಾರ್ಟ್ನಿಂದ ನಟರಾಜ್ ಜೊತೆ ಶಿವಕುಮಾರ್ ಜೋಹಲಿ, TV5.